ಅಧ್ಯಕ್ಷರೇ, ನಿಯಮ 69 ಅಡಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ನಾನು ಈ ಮನೆಯ ಸದಸ್ಯನಾಗಿ 2004ರಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಬಹುಶಃ ಅವತ್ತಿನಿಂದ ಇವತ್ತಿನ ತನಕದ ಬೇರೆ ಬೇರೆ ಸರ್ಕಾರಗಳನ್ನು ಕೂಡ ಗಮನಿಸಿದ್ದೇನೆ. ಸರ್ಕಾರದ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ನೋಡ್ತಾ ಬಂದಿರುವಂತವನು. ಆದರೆ ಈ ಸರ್ಕಾರದಲ್ಲಿ ಕಳೆದ 19 ತಿಂಗಳ ಅವಧಿಯಲ್ಲಿ ನಾವು ಯಾವುದೇ ಶಾಸಕರು ಗೌರವದಿಂದ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದನ್ನು ಅತ್ಯಂತ ವೇದನೆಯಿಂದ ನಾನು ಹೇಳ್ತಾ ಇದ್ದೇನೆ. ಈ ಹೊಸ ಸರ್ಕಾರ ಬಂದ ನಂತರ ಯಾವುದೇ ಅನುದಾನಗಳನ್ನ ನಮ್ಮ ಕ್ಷೇತ್ರಗಳಿಗೆ ಕೊಡದೆ ಗ್ರಾಮೀಣ ಪ್ರದೇಶದಲ್ಲಿ ಜನ ನಮ್ಮನ್ನ ದೂರುವಂತ, ನಮ್ಮನ್ನ ಶಪಿಸುವಂತ ಪರಿಸ್ಥಿತಿಗೆ ಈ ಸರ್ಕಾರ ತಂದೊಡ್ಡಿದೆ. ಇವತ್ತು ಒಂದೇ ಒಂದು ಗುದ್ದಲಿ ಪೂಜೆಯನ್ನ ಈ 2 ವರ್ಷದ ಅವಧಿಯಲ್ಲಿ ನಾವು ಯಾರೂ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವ ಇಲಾಖೆಯ ಅನುದಾನಗಳು ಕೂಡ ಕ್ಷೇತ್ರಗಳಿಗೆ ಬರಲಿಲ್ಲ. ಇದು ಕೇವಲ ವಿರೋಧ ಪಕ್ಷ ಮಾತ್ರ ಅಲ್ಲ, ಬಹುಶಃ ಆಡಳಿತ ಪಕ್ಷದ ಸದಸ್ಯರು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪತ್ರಿಕಾ ಹೇಳಿಕೆಗಳನ್ನ ನೀಡಿದ್ದನ್ನು ನಾನು ನೋಡಿದ್ದೇನೆ. ಒಟ್ಟಾರೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನುವಂಥದ್ದನ್ನು ಅತ್ಯಂತ ವೇದನೆಯಿಂದ ಹೇಳ್ತಾ, ಸಿದ್ದರಾಮಯ್ಯನವರ ಸರ್ಕಾರ ಝೀರೋ ಡೆವಲಪ್ಮೆಂಟ್ ಅನ್ನೋದನ್ನ ನಾನು ಆರಂಭದಲ್ಲೇ ಉಲ್ಲೇಖ ಮಾಡ್ತಾ ಹೋಗ್ತೇನೆ. ನಾನು ಸರ್ಕಾರವನ್ನ ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂತದ್ದು, ಕಳೆದ 2 ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಅನುದಾನಗಳನ್ನು ಕೊಟ್ಟಿದೆ. ಈಗ ನಾವೇನಾರು ಅದನ್ನ ಅಂಕಿಅಂಶಗಳನ್ನು ಹೇಳ್ತಾ ಹೋದಾಗ ಬಹುಶಃ ಆಡಳಿತ ಪಕ್ಷದವರು ಕೂಡ ಅದನ್ನು ಕೊಟ್ಟಿದ್ದೇವೆ ಇದನ್ನು ಕೊಟ್ಟಿದ್ದೇವೆ ಅಂತೇಳಿ ನಂಗೆ ಉತ್ತರ ಕೊಡ್ಬೋದು. ನಾನು ನಿಮ್ಮ ಹತ್ರ ಆಗ್ರಹ ಮಾಡ್ತೇನೆ, 224 ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಶ್ವೇತಪತ್ರ ಹೊರಡಿಸಿ, ಕ್ಷೇತ್ರವಾರು ಕೊಡಿ, ಒಂದು ಶ್ವೇತಪತ್ರ ಕೊಡಿ. ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅನುದಾನಗಳು ಬಂದಿದೆ ಅಂತ. ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನಂತ ಹಲವು ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಒಂದೇ ₹1 ಅನುದಾನ ಬರಲಿಲ್ಲ. ಝೀರೋ ಡೆವಲಪ್ಮೆಂಟ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. 3,71,383 ಕೋಟಿ ರೂಪಾಯಿಯ ಬಜೆಟ್ ಅನ್ನು ಈ ಸರ್ಕಾರ ಮಂಡಿಸಿತು. ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಗೌರವ ಇದೆ. 14 ಬಜೆಟ್ಗಳನ್ನು ಮಂಡಿಸಿದ್ರು, ಆರ್ಥಿಕ ಶಿಸ್ತಿದೆ, ಇತ್ಯಾದಿಗಳನ್ನ ಅವ್ರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. 3,71,383 ಕೋಟಿ ರೂಪಾಯಿಯ ಬಜೆಟ್ ಅನ್ನು ಮಂಡಿಸಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣನೇ ಕೊಡ್ಲಿಲ್ಲ ಅಂತಾದ್ರೆ ಈ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಅಂತ ಕರಿಬೇಕಾ? ಆರ್ಥಿಕ ದಿವಾಳಿ ಆಗಿದೆ ಅಂತಂದ್ರೆ ಆಡಳಿತ ಪಕ್ಷಕ್ಕೆ ಬೇಸರ ಆಗುತ್ತೆ. ನಾನು ಅದಕ್ಕೆ ಕೇಳ್ತಾ ಇದ್ದೇನೆ, ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ನಿಮ್ಮ ಪಾರ್ಟಿಯ ಒಳಗೆ 16 ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ. ನೀವು ರಾಜಕೀಯವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರವಾಗಿ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ ಅಂತ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಅಂತ ಕೇಳಿದ್ರೆ 3,71,000 ನಾನು ಈಡಾಗಿಲ್ಲ ಸರ್, ನಾನು ಶುರು ಮಾಡಲಿಲ್ಲ. ಅವಕಾಶ ಕೊಡಿ, ಮಾತಾಡಲು ಅವಕಾಶ ಕೊಡಿ. ಸಮಸ್ಯೆ ಈಗ ಅವರಿಂದ ಪ್ರಾರಂಭ ಅನುದಾನ ಕೊಡ್ಲಿಕ್ಕಾಗುತ್ತೆ. ಮಾನ್ಯ ಹೇಳ್ರಿ ಸಭಾಪತಿಗಳೇ, ನನಗೆ ಸುನಿಲ್ ಕುಮಾರ್ ಅವ್ರು ಮಾತಾಡೋದು ಕೇಳಿದ್ರೆ ನನಗೇನ್ ಅನ್ಸುತ್ತಾ,
ನಮ್ಮದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗತ್ತೆ. ಯಾಕಂದ್ರೆ ಇರವ ಅಲ್ಲಿ 2 ಗುಂಪು, ಒಂದು ಯತ್ನಾಳ್ ಸಾಹೇಬ್ರದ್ದು ಗುಂಪು, ಇನ್ನ ಒಂದು ವಿಜೇಂದ್ರ ಅವ್ರ ಗುಂಪು. ಅದಕ್ಕೆ ಯಾರು ಅನುದಾನ ಕೊಡ್ರಿ. ಸಾಹೇಬ್ರ ಗುಂಪು ಏನು ವಿಜೇಂದ್ರ ಗುಂಪು ಸ್ವಾರಸ್ಯಕರವಾಗಿದೆ. ಗುಂಪಲ್ಲ ಅವರು ಅಶ್ವಥ್ ನಾರಾಯಣ ನಿಮ್ಮ ಗುಂಪಲ್ಲ ಅವ್ರು ಯಾರು ಕೇಳಕತ್ತೀನಿ ಅಷ್ಟೇ. ಅಲ್ಲ ಅವ್ರು ಒಳ್ಳೆ ಯಾವ ಗುಂಪ ನಿಮ್ಗೇನಾಗಬೇಕು ಅಧ್ಯಕ್ಷರೇ ಉಪಾಧ್ಯಕ್ಷ ಒಂದ್ ನಿಮಿಷ ಮಾಡುವಾಗ ಒಂದಕ್ಕೊಂದು ಮಾತಾಡ್ಲಿ ಮಾತಾಡ್ರಿ ಅಧ್ಯಕ್ಷರೇ